ಮತ್ತು ಪಿ 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 ಮಾಡೆಲ್ನಲ್ಲಿ ಈ ಒಂದು ಆಸ್ಪತ್ರೆಯನ್ನು ತರ್ತೀವಿ ಅನ್ನುವಂತಹ ನಿರ್ಣಯವನ್ನು ಬದಲಿಸ್ತೀವಿ ಅನ್ನುವಂಥದ್ದನ್ನು ಬಾರಿಗೆ ಪುನರುಚ್ಚರಿಸಿದ್ದಾರೆ ಅಲ್ಲಿರುವಂಥ ಉಸ್ತುವಾರಿ ಮಂತ್ರಿಗಳು. ಯಾಕೆ ಎಂ ಬಿ ಪಾಟೀಲ್ರೇ, ಯಾಕೆ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋವಂಥವ್ರನ್ನ ನೇರ ಮಾತನಾಡಿ ಅವರು ಮನವೊಲಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಇಟ್ಟಿಲ್ಲ? ಜಾಗ ಇರುವಂಥದ್ದು 152 ಎಕರೆ. ಒಂದು ಪಿ 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 ಮಾಡೆಲ್ ಮೇಲೆ ಅದು ನಡೆಯುತ್ತೆ ಅಂತ ಅಂದಾಗ ಜನಕ್ಕೆ ಭಯ ಇರುತ್ತೆ. ಆ 152 ಎಕರೆ ಜಾಗ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇರುತ್ತೆ. ನಾನು ಕೇಳ್ತಾ ಇರೋದು ಇದನ್ನೇ, ನೀವು ಅಷ್ಟು ವಿಜಾಪುರದ ಮಧ್ಯದಲ್ಲಿರುವಂಥ ಅಷ್ಟು ಒಳ್ಳೆಯ ಸ್ಥಳವನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ತಂದು ಸರ್ಕಾರಿ ಸ್ವತ್ತನ್ನಾಗೇ ಉಳಿಸ್ಕೊಂಡು ಬಡ ಜನರಿಗೂ ತುಂಬ ಲಾಭ ಸಿಗುವಂಥ ರೀತಿಯಲ್ಲಿ ಅದನ್ನು ಆಗಬೇಕು ಅನ್ನೋವಂಥದ್ದು ಬಿಟ್ಟು ಈ ರೀತಿಯ ಒಂದು ಪ್ರಯತ್ನಕ್ಕೆ ಯಾಕೆ ನೀವಿನ್ನೂ ಮನಸ್ಸು ಮಾಡಿಲ್ಲ? ಬಾಯಿನಲ್ಲಿ ಉಚ್ಚರಿಸ್ತಾ ಇದ್ದೀರಿ, ನಾನು ಅದನ್ನು ಸರ್ಕಾರಿ ಕಾಲೇಜನ್ನು ಮಾಡಬೇಕು ಅಂತ ಇದ್ದೀನಿ ಅಂತಾದರೆ, ಆದರೆ ನಿಮ್ಮ ನಡವಳಿಕೆ, ನಿಮ್ಮ ನಡೆನುಡಿ, ನೀವು ಮಾಡ್ತಾ ಇರುವಂಥ ಆಗ್ರಹ ಅದಕ್ಕೆ ಪೂರಕವಾಗಿ ಯಾಕಿಲ್ಲ? ನೀವು ಸರ್ಕಾರದ ಮೇಲೆ ಒತ್ತಡವನ್ನು ಯಾಕೆ ತರ್ತಾ ಇಲ್ಲ? ಇದನ್ನೇ ನಾನು ಕೇಳುವಂಥದ್ದು. ನಾನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದು ನಮ್ಮ ಕಾಲದ ನಿರ್ಣಯ ಅಲ್ಲ ಅಂದ್ರಿ. ಹಾಗಾದರೆ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ತಂದಿದ್ವಿ, ನೀವು ಬಂದ ನಂತರ ಆ ಎಜುಕೇಷನ್ ಪಾಲಿಸಿಯನ್ನು ಬದಲಾಯಿಸಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ತರಲಿಲ್ವ ನೀವು? ಅದು ಬದಲಾವಣೆ ಅಲ್ವಾ? ಹಾಗೇ ಇಲ್ಲಿ ದೇವನಹಳ್ಳಿ ಹತ್ರ ರೈತರು ನಮ್ಮ ಜಮೀನನ್ನು ತಗೋಬಾರ್ದು ಅಂತ ಆಗ್ರಹ ಮಾಡಿದಾಗ 106 ದಿನ ಅದು ಚಳುವಳಿ ನಡೆದಿತ್ತು ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳ ಮನಸ್ಸನ್ನು ಒಲಿಸಿ ಅವರೆಲ್ಲರನ್ನೂ ಕೂಡ ನಾವು ಮಾಡಲ್ಲ, ನಿಮಗೆ ಬಿಟ್ಕೊಡ್ತೀವಿ ಜಾಗನ ಅಂತ ಹೇಳಲಿಲ್ವ ನೀವು? ಹಾಗೇ ತಾನೇ ಇದನ್ನು ಬಿಜಾಪುರದಲ್ಲಿ ನಡೀತಾ ಇರುವಂಥ ಈ ಚಳುವಳಿ ಒಂದು ಸಾರ್ವಜನಿಕವಾದಂಥ ಆಸ್ಪತ್ರೆಯನ್ನು ಸರ್ಕಾರಿ ವಲಯದಲ್ಲೇ ಉಳಿಸ್ಕೋಬೇಕು ಮತ್ತು ಹೊಸ ಮೆಡಿಕಲ್ ಕಾಲೇಜು ಸರ್ಕಾರದ್ದೇ ಬರಬೇಕು ಅನ್ನೋಂಥ ಆಗ್ರಹದಲ್ಲಿ ತಪ್ಪೇನಿದೆ ಜನದ್ದು? ಇದಕ್ಕೆ ನೀವು ಜಿಲ್ಲಾಡಳಿತವನ್ನು, ಪೊಲೀಸ್ ವ್ಯವಸ್ಥೆಯನ್ನು ಬಳಸಿ ಈ ರೀತಿ ನಡ್ಕೊಂಡಿರೋದು ಎಷ್ಟು ಸರಿ ಎಂ ಬಿ ಪಾಟೀಲ್ರೇ? ಸರ್ಕಾರಕ್ಕೆ 9ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲಿಗೆ ಜಿಲ್ಲೆಗೆ ಅಂತ ಅಂದಾಗ ಹೋರಾಟಗಾರರು ಬೇರೆ ಕಾರಣದಿಂದ ರೊಚ್ಚಿಗೇಳುವಂಥದ್ದು ಸಹಜ. ಆದರೆ ಅವ್ರನ್ನ ಶಾಂತ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ, ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಿಮ್ಮ ಆದ್ಯ ಕರ್ತವ್ಯ. ನಿಮ್ಮ ಕರ್ತವ್ಯದಲ್ಲಿ ನೀವು ವಿಫಲರಾಗಿದ್ದೇಕೆ? ಮತ್ತು ನೀವು ಈ ಒಂದು ಕೆಲಸವನ್ನು ಆದ್ಯತೆಯ ಮೇರೆಗೆ ಮಾಡ್ತಾ ಇದ್ದೀರಿ ಅಂಥೇಳಿ ವಿಜಾಪುರದ ಜನಕ್ಕೆ ಅನ್ನಿಸ್ತಾ ಇಲ್ಲ ಯಾಕೆ? ನಿಮ್ಮ ನಡೆ ಮತ್ತು ನುಡಿಯಲ್ಲಿ ವ್ಯತ್ಯಾಸಗಳಿದೆ ಏಕೆ? ಮತ್ತು ನೀವು ಇದನ್ನು ಆಗಲೇಬೇಕು ಅನ್ನುವಂಥ ಆಗ್ರಹಪೂರ್ವಕವಾದಂಥ ಕೆಲಸಗಳನ್ನು ನಾನು ಇಂತಿಂಥದ್ದು ಮಾಡಿದ್ದೀನಿ ಅಂತ ಜನರ ಮುಂದೆ ಯಾಕೆ ನೀವು ಇಡ್ತಾ ಇಲ್ಲ? ಪ್ರತಿ ಬಾರಿನೂ ಖರ್ಚು ವೆಚ್ಚದ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಒಂದು ಸುಭದ್ರವಾದಂತಹ ವ್ಯವಸ್ಥೆಯನ್ನು ತರಬೇಕು ಅಂತ ಅಂದಾಗ ಒಂದು ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತವಾದಂಥ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದಾಗ 106 ಕೋಟಿ ಖರ್ಚಾಗೋದು ನಿಜ. ನಿಮ್ಮ ವರದಿಯಂತೆಯೇ 610 ಕೋಟಿಗಳು ಖರ್ಚಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಸರ್ಕಾರಕ್ಕೆ ದೊಡ್ಡ ಹೊರೆ ಏನ್ರಿ ಇದು? 610 ಕೋಟಿ ಖರ್ಚು ಮಾಡಬೇಕು. ಯಾಕೆ ಅಂತಂದರೆ ಅಷ್ಟು ಬಡ ಜನರಿರುವಂತಹ, ಅತ್ಯಂತ ಬಡತನದಿಂದ ರೇಖೆಗಿಂತ ಕಡಿಮೆ ಇರುವಂಥವರ ಸಂಖ್ಯೆ ಅಧಿಕವಾಗಿರುವಂಥದ್ದು ಕಡೆ ಆರೋಗ್ಯಕ್ಕೆ ಆದ್ಯತೆ ಹೆಚ್ಚಿರಬೇಕು. ಇಂಥ ಒಂದು ಸಂದರ್ಭದಲ್ಲಿ ನೀವು ಮೇಲ್ಮಟ್ಟದ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಬೇಕು ಅನ್ನೋವಂಥದ್ದು ನನ್ನ ಸಹಜವಾದ ನಂಬಿಕೆ ಆಗಿತ್ತು. ಆದರೆ ನೀವು ಇದನ್ನೆಲ್ಲ ಹುಸಿ ಮಾಡಿದಿರಿ ಎಂ ಬಿ ಪಾಟೀಲ್ರೇ. ಈಗಲೂ ಕಾಲ ಮಿಂಚಿಲ್ಲ. ನೀವು ಅಲ್ಲಿಯ ಹೋರಾಟಗಾರರನ್ನು ನಡೆಸ್ಕೊಂಡಿರೋವಂಥ ರೀತಿ ನೇರ ಹೊಣೆ ನೀವೇ. ಮತ್ತು ಆ ಸ್ವಾಮೀಜಿಗಳನ್ನು ಎಳೆದಾಡಿ ನಡೆಸ್ಕೊಂಡಿರೋವಂಥ ರೀತಿ ಇದೆಯಲ್ಲ, ಇಡೀ ಕರ್ನಾಟಕದಾದ್ಯಂತ ಜನ ಆಕ್ರೋಶಗೊಂಡಿದ್ದಾರೆ. ಅಂದರೆ ಈ ಸರ್ಕಾರ ಕಾಲಕ್ಕೆ ಸ್ವಾಮೀಜಿಗಳನ್ನು ನಡೆಸ್ಕೊಳ್ತಾ ಇರೋವಂಥ ರೀತಿ ಸರಿ ಇಲ್ಲ. ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅದನ್ನು ತೋರಿಸ್ತಾ ಇದೆ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಅವರು ಟೆಂಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅಂದರೆ ರಾತ್ರೋರಾತ್ರಿ ಅದನ್ನು ಕಿತ್ತೆಸೆಯುವಂಥ ಅವಶ್ಯಕತೆ ಏನಿತ್ತು? ದೆಹಲಿನಲ್ಲಿ ರೈತರು ಕೇಂದ್ರ ಸರ್ಕಾರ ತಂದಂಥ ಕಾನೂನನ್ನು ವಿರೋಧಿಸಿ ವರ್ಷಾನ್ಗಟ್ಟಲೆ ಕೂತಿದ್ರು. ಆದರೆ ಅದನ್ನು ಅಷ್ಟೇ ಶಾಂತಿಯುತವಾಗಿ ನಡೆಯುವಂಥ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೋರ್ಟಿನ ಮೂಲಕ
ತೀರ್ಮಾನ ಆಗಿ ಆ ಕಾನೂನನ್ನು ವಾಪಸ್ ತೆಗೆದ ನಂತರ ತೆರವುಗೊಳಿಸಲಾಯಿತು. ಯಾಕೆ ನಿಮ್ಗೆ ಅಷ್ಟು ಸಮಾಧಾನ ಇಲ್ವೇ? 100 ದಿನ ತುಂಬ ದೊಡ್ಡ ದಿನನಾ? ಅಂದರೆ 100 ದಿನಕ್ಕೆ ನಿಮ್ಮ ಸಂಯಮವನ್ನು, ನಿಮ್ಮ ತಾಳ್ಮೆಯನ್ನು ನೀವು ಕಳ್ಕೊಂಡ್ಬಿಡೋದಾ? ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟನ್ನು ತರಬೇಕು ಅಂಥೇಳಿ ಸಾವಿರಾರು ಎಕರೆ ಜಮೀನನ್ನು ನೀವು ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅದನ್ನು ಅಕ್ವೈರ್ ಮಾಡ್ತೀರಿ. ಆದರೆ 152 ಎಕರೆ ಜಾಗ ಪ್ರೈಮ್ ಜಾಗದಲ್ಲಿದೆ ಅಂತ ಅಂದಾಗ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಆಗಬೇಕು ಅನ್ನೋವಂಥದ್ರಲ್ಲಿ ದೃಢ ನಿಶ್ಚಯ ಏಕಿಲ್ಲ? ಇದು ಅಲ್ಲಿಯ ಜನತೆಯ ಪ್ರಶ್ನೆ. ಇದನ್ನು ಮಾಧ್ಯಮಗಳ ಮೂಲಕ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.